ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀಟ್ 2026 ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಎರಡು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ, ಈಗ ಯಾರೆಲ್ಲ KCET ಎಕ್ಸಾಮನ್ನು ಬರೆದು ರಿಸಲ್ಟ್ಸ್ ಬಂದು ನೀವು ಈಗ KCET ಅಪ್ಲಿಕೇಶನ್ ಹಾಕಿ ಈಗ ನೀಟ್ ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡ್ತಿದ್ದೀರಾ. ಸೊ ಫಸ್ಟ್ ಏನು ಮಾಡಿದರು ಅಂತಂದರೆ, ಇನ್ನೂ KCET ಅಪ್ಲಿಕೇಶನ್ ಅಪ್ಲೈ ಮಾಡದೇ ಇರುವಂಥವ್ರಿಗೆ ನೀಟ್ ರಿಜಿಸ್ಟ್ರೇಷನ್ಗೆ ಆಪ್ಷನನ್ನು ಕೊಟ್ಟಿದ್ರು. ಈಗ ಆಲ್ರೆಡಿ KCET ಸ್ಟೂಡೆಂಟ್ಸ್ ಏನಿದ್ದೀರಾ, ನೀವು KCETಗೆ ಅಪ್ಲಿಕೇಶನ್ ಹಾಕಿ ಈಗ ನೀಟ್ ಕೌನ್ಸಿಲಿಂಗಿಗೆ ಯಾರು ವೆಯ್ಟ್ ಮಾಡ್ತಿದ್ದೀರಾ, ಸೊ ನೀವೇನು ಮಾಡಬೇಕಂದ್ರೆ ಈಗ ನಿಮ್ಮ ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸಹ ನೋಟಿಫಿಕೇಷನ್ ಬಂದಿದೆ. ಸೊ ಎರಡು ವಿಚಾರವಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಮತ್ತು ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು, ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಾಗಿಲ್ಲ ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಜಾಯ್ನ್ ಆಗಿ, ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೀನಿ. ಈಗ ಬರೋಣ ಡೈರೆಕ್ಟಾಗಿ. ಫಸ್ಟನೇ ವಿಚಾರ ಡಿಸ್ಕಷನ್ ಮಾಡೋದಾದರೆ, UG ನೀಟ್ 2026 KEA ಮೂಲಕ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕಾಗಿ KCET 2026ರಲ್ಲಿ ಅರ್ಜಿಯಲ್ಲಿ UG ನೀಟ್ ರೋಲ್ ಸಂಖ್ಯೆಯನ್ನು ಜೋಡಿಸುವುದು ಅಂತ. ಸೊ ಈಗ ಇಲ್ಲಿ ಲಿಂಕ್ ನೋಡ್ಬೋದು ನೀವು, ಇಲ್ಲಿ ನೀಟ್ ದಾಖಲಾತಿ ಲಿಂಕ್ ಅಂತ ಒಂದಿದೆಯಲ್ವಾ, ಅದು ಯಾವ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ KCET ನೀವು ಅಪ್ಲಿಕೇಶನ್ ಹಾಕಿರಲಿಲ್ಲ, ಜಸ್ಟ್ ಫ್ರೆಶ್ ಆಗಿ ನೀವು ನೀಟ್ ಸ್ಟೂಡೆಂಟ್ಸ್ಗಳು, ನಾನು ನೀಟಿಗೆ ಮಾತ್ರ ವೆಯ್ಟ್ ಮಾಡ್ತಿದ್ದೆ ಅನ್ನೋಂಥ ಸ್ಟೂಡೆಂಟ್ಸ್ಗಳಿಗೆ ಅದು ಅಪ್ಲಿಕೇಶನ್ ಹಾಕಿರ್ತೀರ. ಅದಕ್ಕೆ ನೀವು ಹಳೆ ಸ್ಟೂಡೆಂಟ್ಸ್ಗಳನ್ನು ತೊಗೊಳ್ತಿರ್ಲಿಲ್ಲ. ಅದಕ್ಕೆ ಈಗ ನೀವು ಹಳೆ ಸ್ಟೂಡೆಂಟ್ಸ್ ಅಂದರೆ ಏನು, KCET ಅಪ್ಲಿಕೇಶನ್ ಹಾಕಿ ಕೆಲವರಿಗೆ ನಿಮ್ಗೆ ಬರ್ತಿತ್ತು ಆಲ್ರೆಡಿ ಯುವರ್ ಅಕೌಂಟ್ ಈಸ್ ಎಕ್ಸಿಸ್ಟ್ ಅಂತ. ಆ KCET ಏನೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಈಗ ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ನೀಟ್ ರಿಜಿಸ್ಟರ್ ನಂಬರನ್ನು, ರೋಲ್ ನಂಬರನ್ನು ಲಿಂಕ್ ಮಾಡಬೇಕಾಗತ್ತೆ. ಸೊ ಅದು ಮೊದಲನೇ ವಿಚಾರ. ಅಲ್ಲಿ ನೋಡೋದಾದರೆ ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು. ನೋಟಿಫಿಕೇಷನನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೈದ್ಯಕೀಯ, ದಂತ ವೈದ್ಯಕೀಯ ಹಾಗೂ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ರೋಲ್ ನಂಬರನ್ನು CET 2026ರ ಅರ್ಜಿಯಲ್ಲಿ ಸೇರ್ಪಡೆ ಮಾಡುವ ಕುರಿತು ಅಂತ. ಅಂದರೆ ನೀವು ಯಾರು KCET ಅಪ್ಲಿಕೇಶನ್ ಆಲ್ರೆಡಿ ಹಾಕಿರ್ತೀರಾ, ನೀವು ಈಗ ನೀಟ್ ರೋಲ್ ನಂಬರನ್ನು ಆ್ಯಡ್ ಮಾಡಿ ಈಗ ಫರ್ದರ್ ನೀವೇನು ಮಾಡಬೇಕಂದ್ರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತೆ ಇನ್ನೊಂದ್ಸರಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೀವು ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ವಾ, ಅದ್ರ ಜೊತೆಗೆ ಮತ್ತೆ ಇನ್ನೊಂದ್ಸರಿ ನಿಮ್ಮ ನೀಟ್ ರೋಲ್ ನಂಬರನ್ನು ಅಪ್ಡೇಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿ, ಅದಾದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೀಟೇಲಾಗಿ ನೋಡೋದಾದರೆ ಯಾರು ಈ ಸ್ಟೂಡೆಂಟ್ಸ್ ಇದಕ್ಕೆ ಲಿಂಕ್ ಮಾಡಬೇಕು ಅಂದರೆ UGCET 2026ಕ್ಕೆ ಈಗಾಗಲೇ ನೋಂದಣಿ ಮಾಡಿರುವ ಅಭ್ಯರ್ಥಿಗಳು, CETಗೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಲ್ವ, ಆ ಸ್ಟೂಡೆಂಟ್ಸ್ ಈಗ ಕಂಪಲ್ಸರಿಯಾಗಿ ಇದನ್ನು ಮಾಡಲೇಬೇಕಾಗತ್ತೆ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ. ಹಾಗಾದರೆ ಸರ್ ನಾನು ಇನ್ನೂ KCET ಅಪ್ಲಿಕೇಶನು ಹಾಕಿಲ್ಲ ಅಂತಂದರೆ, ಅವರಿಗೆ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಒಂದು ಲಿಂಕನ್ನು ಬಿಟ್ಟಿದ್ರು. ಏನು ಅಂತಂದರೆ, ನೀವು ಹೊಸದಾಗಿ ನೀಟ್ ಅಪ್ಲಿಕೇಶನ್, ಈ KCET ಅಪ್ಲಿಕೇಶನ್ ಹೊಸದಾಗಿ ಹಾಕೋಕ್ಕಾಗಲ್ಲ ನೀವು, ಬಟ್ ಆಲ್ರೆಡಿ ನಿಮಗೆ ನೀಟ್ ಸ್ಟೂಡೆಂಟ್ಸ್, ಫ್ರೆಶ್ ಸ್ಟೂಡೆಂಟ್ಸ್ಗಳಿಗೆ ನೀಟ್ ಯಾರೆಲ್ಲ KCETನಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಹೊಸದಾಗಿ ನೀಟಲ್ಲಿ ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಗೆ ಅಪ್ಲಿಕೇಶನನ್ನು ಆಲ್ರೆಡಿ ಹಾಕ್ಸ್ಕೊಂಡಿದ್ದಾರೆ. ಈಗ ಇದು ಸ್ಟೂಡೆಂಟ್ಸು KCET ಅಪ್ಲಿಕೇಶನ್ಸನ್ನು ಹಾಕಿ ಈಗ ನೀಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿರೋದ್ರಿಂದ ನೀವು ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡಬೇಕಾಗತ್ತೆ. ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನೇನಾದ್ರು ಡೌಟ್ ಇದ್ದರೆ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋದಾದರೆ UG ನೀಟ್ 2026ರ ರೋಲ್ ನಂಬರನ್ನು ನಮೂದಿಸಬೇಕು. ಹೊಸದಾಗಿ ಅರ್ಜಿ ಸಲ್ಲಿಸುವಲು ಅಗತ್ಯವಿಲ್ಲ, ಅಂದರೆ ಹೊಸದಾಗಿ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕುವಂಥ ನೆಸೆಸಿಟಿ ಇಲ್ಲ. ಆಲ್ರೆಡಿ ನಿಮ್ಮ KCET ಅಪ್ಲಿಕೇಶನ್ ಜೊತೆಗೆ ನೀವು ಇದನ್ನು ಆ್ಯಡ್ ಮಾಡ್ತಿರೋದು. ಸೊ ಟೈಮಿಂಗ್ಸ್ ಏನು ಅಂತಂದರೆ, ಈಗ ಆ್ಯಡ್ ಮಾಡೋದಕ್ಕೆ ಡೇಟ್ ಏನು ಕೊಟ್ಟಿದ್ದಾರೆ ಅಂತಂದರೆ 30ನೇ ತಾರೀಕಿಂದ ಜುಲೈ 30ನೇ ತಾರೀಕಿಂದ ಹಿಡಿದು ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗಡೆ ನೀವು ಈ ಪ್ರೋಸೆಸ್ಸನ್ನು ಮುಗಿಸ್ಬೇಕಾಗತ್ತೆ. ಆ್ಯಂಡ್ ವಿಶೇಷ ಸೂಚನೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, 2ನೇ ತಾರೀಕು ಭಾನುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಸರ್ವರ್ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂತಂದರೆ ಮೇ ಬಿ ಅದು ಮೇಂಟೆನೆನ್ಸಲ್ಲಿ ಇರ್ಬೋದು. ಸೊ ಹಾಗಾಗಿರೋದ್ರಿಂದ ಬೆಳಗ್ಗೆ ಭಾನುವಾರ 8 ಗಂಟೆಯಿಂದ 12 ಗಂಟೆವರೆಗೂ ಟ್ರೈ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ವರ್ಕ್ ಆಗೋದಿಲ್ಲ ನೀವು ಟ್ರೈ ಮಾಡಿದ್ರು. ನೆಕ್ಸ್ಟು ಯಾವ ಸ್ಟೂಡೆಂಟ್ಸ್ ಲಿಂಕ್ ಮಾಡಬೇಕು ಅಂತಂದರೆ, UG ನೀಟ್ 2026ರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ. ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಮೊನ್ನೆ ವಿಡಿಯೋ ಮಾಡಿದ್ದಾಗ ಕ್ವಶನ್ಸ್ ಕೇಳ್ತಿದ್ರು, ಸರ್ ನಂದು 95 ಮಾರ್ಕ್ಸ್ ಬಂದಿದೆ,
ಸರ್ ನಂದು 120 ಮಾರ್ಕ್ಸ್ ಬಂದಿದೆ, ನಾನು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಕೌನ್ಸಿಲಿಂಗಲ್ಲಿ ಅಂತ. ಸೊ ಅದಕ್ಕೆ ಸಿಂಪಲ್ ಆನ್ಸರ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ನೀಟ್ ರಿಸಲ್ಟ್ಸನ್ನು ಬಿಟ್ಟು ಅದು ಕಟ್ ಆಫನ್ನು ಸಹ ಬಿಟ್ಟಿದ್ದಾರೆ. ಅಲ್ಲೇ ನೀವು ರಿಸಲ್ಟ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಕೆಟಗರಿ ವೈಸು ಕಟ್ ಆಫ್ ಇರುತ್ತೆ. ಆ ಕೆಟಗರಿ ವೈಸಲ್ಲಿ ನಿಮ್ಮ ಕಟ್ ಆಫ್ಗಿಂತ ಮಾರ್ಕ್ಸ್ಗಿಂತ ಕಡಿಮೆ ಇದ್ದರೆ ಸೊ ನೀವು ಎಲಿಜಿಬಲ್ ಆಗಲ್ಲ, ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದ್ದರೆ ಸೊ ನೀವು ಖಂಡಿತವಾಗಿ ಕಟ್ ಆಫ್ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಇದ್ದರೆ ನೀವು ಪಾರ್ಟಿಸಿಪೇಟನ್ನು ಮಾಡಬಹುದು ಕೌನ್ಸಿಲಿಂಗಲ್ಲಿ. ಹಾಗೆ ಮತ್ತು ನಿಮಗೆ SC ST OBC ಏನು ನಮ್ಮ ಕರ್ನಾಟಕದ ಮಾನದಂಡಗಳಿರ್ತವೆ ನಿಮ್ಗೆ ಗೊತ್ತಿದೆ. OBCನಲ್ಲಿ ಕೆಟಗರಿ 2A 2B 3A 3B ಅಂತ ಈ ಥರ ಕೆಟಗರೀಸ್ ಇದೆ. ಹಾಗೆ SC ST ನಿಮ್ಗೆ ಗೊತ್ತಿದೆ, ಮೊನ್ನೆ ಕೆಟಗರಿ ಡಿವಿಷನ್ ಆಗಿದೆ 1 2 3 ಅಂತ. ಸೊ ಅದರ ಏನು ನಮ್ಮದು ರೂಲ್ಸ್ ಇರುತ್ತೆ ಕರ್ನಾಟಕದ ರೂಲ್ಸು ಅದೇ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ನೀವು ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಅಡಿಷನಲ್ ಆಗಿ ಏನು ಹೇಳ್ತಿರೋದು ಅಂತಂದರೆ, ನೀವು ಫರ್ದರ್ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ನೆಸೆಸಿಟಿ ಇಲ್ಲ. ಅಂತಂದರೆ ಯಾವ ಸ್ಟೂಡೆಂಟ್ಸು ಈಗ ಆಲ್ರೆಡಿ ನೀವು KCETನಲ್ಲಿ ಅಪ್ಲಿಕೇಶನ್ ಹಾಕಿ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸಿದ್ರೆ ಆಲ್ರೆಡಿ ಮುಗಿಸ್ಬಿಟ್ಟು ಈಗ ಜಸ್ಟ್ ನೀಟ್ ರೋಲ್ ನಂಬರನ್ನು ಆ್ಯಡ್ ಮಾಡ್ತಿರೋದ್ರಿಂದ ನಿಮಗೆ ಯಾವುದೇ ಫರ್ದರ್ ವೆರಿಫಿಕೇಷನ್ ನೆಸೆಸಿಟಿ ಇಲ್ಲ ಅಂತ. ನೆಕ್ಸ್ಟ್ ಬರೋಣ, ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಇಷ್ಟಾಯಿತು ಕಂಪ್ಲೀಟಾಗಿ ನಿಮಗೆ ಯಾರು ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡಬೇಕು ಅಂತ. ಈಗ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಎಲ್ಲರೂ ಲಿಂಕ್ ಮಾಡಬೇಕು. ಆಲ್ರೆಡಿ ಮೊದಲು ಯಾರು KCET ಅಪ್ಲಿಕೇಶನ್ ಹಾಕಿರಲಿಲ್ಲ ಅವರಿಗೆ ಲಿಂಕ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದರು. ಈಗ KCET ಅಪ್ಲಿಕೇಶನ್ ಮೊದಲು ಯಾರು ಹಾಕಿದ್ರು ಅವ್ರಿಗೂ ಸಹ ಲಿಂಕ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಂತಂದರೆ ಬೈ ನಿಮಗೆ August 5th ಒಳಗಡೆ ನಿಮಗೂ ಎಲ್ಲ ಸ್ಟೂಡೆಂಟ್ಸ್ದು ನೀಟ್ ರೋಲ್ ನಂಬರ್ ಲಿಂಕ್ ಆಗಿರಬೇಕು ಪ್ರೊಸೀಜರ್ಗೆ, ಯಾವುದಕ್ಕೆ ಕೌನ್ಸಿಲಿಂಗ್ ಪ್ರೊಸೀಜರ್ಗೆ. ನೆಕ್ಸ್ಟ್ ಬರೋಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕು, ಯಾರು ಮಾಡಿಸ್ಬಾರ್ದು, ನೆಸೆಸಿಟಿ ಇಲ್ಲ ಅಂತ. ವೆರಿಫಿಕೇಷನ್ ಸ್ಲಿಪ್ಪನ್ನು ಈಗ ಆಲ್ರೆಡಿ ನಾನು ಆಗಲೇ ಹೇಳಿದ್ನಲ್ಲ ಲಿಂಕ್ ಮಾಡಿರ್ತೀರಲ್ವಾ, ಲಿಂಕ್ ಮಾಡಿದ್ದಾದಮೇಲೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಅಂಥ ಸ್ಟೂಡೆಂಟ್ಸು ನೀಟ್ ರೋಲ್ ನಂಬರ್ ಲಿಂಕ್ ಮಾಡಿದ್ದಾದಮೇಲೆ ನೀವು ವೆರಿಫಿಕೇಷನ್ ಫರ್ದರ್ ಮಾಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಯಾಕೆಂದರೆ ಆಲ್ರೆಡಿ ನೀವು ವೆರಿಫಿಕೇಷನ್ ಮಾಡಿಸಿರ್ತೀರ. ಯಾರು ಮಾಡಿಸ್ಬೇಕು ಆ್ಯಕ್ಚುಲಿ ಅಂತಂದರೆ, ಈಗ ನೀಟ್ ಹೊಸ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ನೀಟಿಗೆ ಲಿಂಕ್ ಮಾಡಿ ಮೊನ್ನೆ ಹೊಸ ಅಪ್ಲಿಕೇಶನ್ ಹಾಕಿದಿರಲ್ಲ ನೀಟ್ ಸಪ್ರೇಟಾಗಿ KCET ಅಪ್ಲಿಕೇಶನ್ ಹಾಕದೆ, ಜೊತೆಗೆ KCET ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ ಮಾಡಿಸ್ದೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳದೆ ಹಾಗೆ ಬಿಟ್ಟಿರ್ತೀರ ಕೆಲವರು ಸ್ಟೂಡೆಂಟ್ಸು. ಯಾಕಂದರೆ ನಾನು ನೀಟ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಇಂಜಿನಿಯರಿಂಗ್ ಬೇಡ, ಯಾವುದೇ ಕೋರ್ಸ್ಗಳು ಬೇಡ, ನಾನು ನೀಟ್ ಮಾತ್ರ ಬೇಕು ಅಂತ ಏನು ಮಾಡಿರ್ತಾರೆ ಕೆಲವರು, KCET ಅಪ್ಲಿಕೇಶನ್ ಹಾಕಿ ಅಲ್ಲಿ ನೀವು ವೆರಿಫಿಕೇಷನ್ನ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ದೆ ಹಾಗೆ ಅಲ್ಲೇ ಬಿಟ್ಟಿರ್ತೀರಲ್ವ, ಅಂತಹ ಸ್ಟೂಡೆಂಟ್ಸು ಸಹ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. ಮೇಜರಾಗಿ 2 ಕೈಂಡ್ ಕೆಟಗರಿ ಸ್ಟೂಡೆಂಟ್ಸು. ಒಂದು KCET ಅಪ್ಲಿಕೇಶನ್ ಹಾಕಿ ನೀವು ಯಾವುದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದೆ, ಲೈಕ್ ಕನ್ನಡ ಮೀಡಿಯಮ್ ರೂರಲ್ ಆಗಲಿ ನಿಮ್ಗೇನು ರಿಸರ್ವೇಷನ್ಸ್ ಬರುತ್ತೆ ಆ ಡಾಕ್ಯುಮೆಂಟ್ಸನ್ನು ಯಾವುದೇ ವೆರಿಫಿಕೇಷನ್ ಮಾಡಿಸ್ಕೊಳ್ದೆ ಹಾಗೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಹಾಗೆ ಬಿಟ್ಟಿರ್ತೀರಲ್ವ, KCET ಅಪ್ಲಿಕೇಶನ್ ಹಾಕಿನೂ ಸಹ ಅಂಥವರು ಸಹ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ ನಿಮಗೆ ರಿಸರ್ವೇಷನ್ ಬೇಕು ಅಂತಂದರೆ. ಸೆಕೆಂಡ್ ಕೆಟಗರಿ, ಮೊನ್ನೆ ಹೊಸದಾಗಿ ನೀಟ್ ಫ್ರೆಶ್ ಆಗಿ ಏನು ಅಪ್ಲಿಕೇಶನ್ ಹಾಕಿದ್ದೀರಾ ಅವರು ನಿಮಗೇನಾದ್ರು ರಿಸರ್ವೇಷನ್ ನೀವೇನಾದ್ರು ಕ್ಲೈಮ್ ಮಾಡಿದರೆ, ಲೈಕ್ ಕನ್ನಡ ಮೀಡಿಯಮ್ ಆಗಲಿ ರೂರಲ್ ಆಗಲಿ ಹಾಗೆ ಅಲ್ಪಸಂಖ್ಯಾತರ ಕ್ಲೈಮ್ ಇದು ಎಕ್ಸ್ಟ್ರಾ ಬರುತ್ತೆ ನಿಮಗಿಲ್ಲಿ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಅಂತ ಎಕ್ಸ್ಟ್ರಾ KCETಗೆ ಬರಲ್ಲ ಬಟ್ ನೀಟಿಗೆ ಬರುತ್ತೆ. ಸೊ ಇದನ್ನು ಯಾರಾದರೂ ಕ್ಲೈಮ್ ಮಾಡಿದರೆ ಅದನ್ನು ಕನ್ನಡ ಮೀಡಿಯಮ್ ರೂರಲ್ ಜೊತೆಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಿದರೆ ಈಗ ಹೊಸದಾಗಿ, ಸೊ ನೀವು ಆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಡೀಟೇಲ್ ಆಗಿದೆ, ಮತ್ತು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಅಂತಂದರೆ ಅದ್ರ ಜೊತೆಗೆ NRI ಸ್ಟೂಡೆಂಟ್ಸು ಸಹ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ. ಈ ಎಲ್ಲ ಸ್ಟೂಡೆಂಟ್ಸ್ ನಾನೇನು ಹೇಳಿದೆ ಈಗ ಆಲ್ರೆಡಿ CET 2026 ನೋಂದಣಿ ಮಾಡಿಕೊಂಡು ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ದೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ದೆ ಮತ್ತು ನೀವು ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಬ್ಮಿಟ್ ಮಾಡದೇ ಇರುವಂಥವರು ನೀವು ಅವ್ರ ಜೊತೆಗೆ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿರುವಂಥವ್ರು ನೀಟ್ KCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೂರಲ್ ಕನ್ನಡ ಮೀಡಿಯಮ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಹಾಗೆ ರಿಲಿಜಿಯಸ್ ಮೈನಾರಿಟಿ ಸ್ಟೂಡೆಂಟ್ಸ್ ಏನಾದ್ರು ಕ್ಲೈಮ್ ಮಾಡಿದರೆ ನೀವು, ಸೊ ಈ ಎಲ್ಲ ಸ್ಟೂಡೆಂಟ್ಸು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲೇ ಖುದ್ದಾಗಿ ನೀವೇ ಹೋಗಿ ಡಾಕ್ಯುಮೆಂಟ್ಸನ್ನ ತೊಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಅದಕ್ಕೆ ನೀವೇನು ಪ್ರೊಸೀಜರ್ ಅಂತಂದರೆ
ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ. ಫಸ್ಟು ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಸ್ಲಾಟನ್ನು ಬುಕ್ ಮಾಡಬೇಕಾಗತ್ತೆ. ಯಾವತ್ತು ಬುಕ್ ಮಾಡಬೇಕಾಗತ್ತೆ? 2ನೇ ತಾರೀಕಿಂದ ನಿಮಗೆ ಇಲ್ಲಿ ಸ್ಲಾಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ. ಆಗಸ್ಟ್ 4ನೇ ತಾರೀಕಿಂದ ಹಿಡಿದು ಆಗಸ್ಟ್ 8 4th 8th ಆಗಸ್ಟ್ ಆಲ್ಮೋಸ್ಟ್ 4 ಡೇಸ್ ಇರುತ್ತೆ. ಅದರೊಳಗಡೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮುಗಿಸ್ಕೋಬೇಕಾಗತ್ತೆ. ಸ್ಲಾಟನ್ನು ಬುಕ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋದರೆ ಅಕ್ಸೆಪ್ಟ್ ಮಾಡೋದಿಲ್ಲ, ಸ್ಲಾಟ್ ಬುಕ್ ಮಾಡ್ಕೋಬೇಕು. ಸ್ಲಾಟ್ ಬುಕ್ ಮಾಡೋದಕ್ಕೆ ನಿಮಗೆ ಲಿಂಕನ್ನು ಬಿಡ್ತಾರೆ, ನಾಳೆ ಬಿಡ್ತಾರೆ, ನೀವು ನೋಡ್ಬೋದು ನಾಳೆಯಿಂದ ಲಿಂಕನ್ನು ಬಿಡ್ತಾರೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನೀವು ಮಾಡಿಸ್ಕೋಬೇಕು ಕಂಪಲ್ಸರಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗಿ. ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಕ್ಯಾಟಗರಿ ಇದೆ ನೋಡಿ ಇಲ್ಲಿ ರಿಸರ್ವೇಷನು. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜನ್ನು ಯಾರು ಕ್ಲೈಮ್ ಮಾಡಿದರೆ ರಿಸರ್ವೇಷನನ್ನು, ಅವರು ಕ್ಯಾಟಗರಿ 2 ಮತ್ತು ಕ್ಯಾಟಗರಿ 8 ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಬರೋ ಹಾಗಿಲ್ಲ. ನೀವು ಎಲ್ಲಿಗೆ ಹೋಗಬೇಕು ಅಂತಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಕೋರಮಂಗಲ ಬೆಂಗಳೂರು, ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೆಂಟ್ ಜಾನ್ಸ್ ಕಾಲೇಜ್ದು ಏನು ರಿಸರ್ವೇಷನ್ಸ್ ಬರುತ್ತೆ, ಹಾಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಸು, ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕಾಗತ್ತೆ ಅನ್ನೋದನ್ನು. ಬಟ್ ಸೆಂಟ್ ಜಾನ್ಸ್ ಯಾರು ಕ್ಲೈಮ್ ಮಾಡಿರ್ತೀರ ರಿಸರ್ವೇಷನ್, ಅವರಿಗೆ ಸಪ್ರೇಟ್ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಮಾಡಲ್ಲ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾರೆ, ಕೋರಮಂಗಲ ಬೆಂಗಳೂರಲ್ಲಿ. ಅರ್ಥ ಆಯ್ತಲ್ವಾ? ಬಟ್ ಉಳಿದಂತಹ 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಿದ್ದೀರಾ, ಫಸ್ಟ್ 3 ನೋಡ್ಬೋದು ನೀವು, ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ಖುದ್ದಾಗಿ ನೀವೇ ಹೋಗಬೇಕಾಗತ್ತೆ, ಕ್ಯಾಂಡಿಡೇಟ್ಸೇ ಹೋಗಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಒಂದು ಮೇಜರ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಬೇಕು. ಅವರ ಪರವಾಗಿ ಬೇರೆ ಯಾರೂ ಭಾಗವಹಿಸುವಂತಿಲ್ಲ. ಬೇರೆಯವರು ಯಾರು ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಂಗಿಲ್ಲ. ಕಂಪಲ್ಸರಿಯಾಗಿ ಕ್ಯಾಂಡಿಡೇಟೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕಾಗತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಸ್ಟಿಲ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.